ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗಿನ ಜಾವನೆ ಎದ್ದು ಶ್ರೀ ಕ್ಷೇತ್ರ ಗೊರವನಹಳ್ಳಿ ದರ್ಶನ ಮಾಡೋದಕ್ಕೆ ಹೊರಟಿದ್ದೀನಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಇಲ್ಲಿಂದ ನಾವು ಹೋಗೋದಕ್ಕೆ ಮಿನಿಮಮ್ 2 hours ಆಗುತ್ತೆ. ಬೆಳಗಿನ ಜಾವನೆ ಪೂಜೆ ಮಾಡಿ ಹೋದ್ರೆ ಏನೋ ಒಂಥರ ಮನ್ಸಿಗೆ ತೃಪ್ತಿ ಅನ್ಸುತ್ತೆ. ಬೆಳಗಿನ ಜಾವ ವೆದರ್ ಅಂತೂ ಸಖತ್ ಚಳಿ ಇರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಚಳಿ ಅನ್ಸುತ್ತೆ. ಆಮೇಲೆ ಅಭ್ಯಾಸ ಆಗೋಗ್ಬಿಡತ್ತೆ. ನಾನು ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬೇಗ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೂವು ಇಟ್ಕೊಳ್ಳೋದನ್ನ ಮಾತ್ರ ಬಾಕಿ ಉಳಿಸ್ಕೊಂಡಿರ್ತೀನಿ ನಾನು ಯಾವಾಗ್ಲೂ. ಹಾಗಾಗಿ ದೇವ್ರಿಗೆ ಎದ್ದು ಹೂವೆಲ್ಲ ಇಟ್ಕೊಂಡು ನಾವ್ ಯಾವ್ದೇ ದೇವಸ್ಥಾನಕ್ಕೆ ಹೊರಲಿ ಹೋಗೋದಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ಹೊರಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾವು ಹೋಗೋ ಕೆಲಸ ಕೂಡ ಚೆನ್ನಾಗಾಗುತ್ತೆ. ನಾವು ಗೊರವನಹಳ್ಳಿ ಕ್ಷೇತ್ರ ನಮ್ಮೂರಿಂದ ತುಂಬಾನೇ ಹತ್ರ. ಅಂದ್ರೆ ಅಮ್ಮನ ಮನೆಯಿಂದ ನಮ್ಗೆ ಒಂದು 1/2 hour ಅಷ್ಟೇ ಜರ್ನಿ. ಇಲ್ಲಿ ಬೆಂಗಳೂರಿಂದ ನನ್ಗೆ ಸ್ವಲ್ಪ ದೂರನೇ ಆಗುತ್ತೆ. 2 ವೆಹಿಕಲ್ ಟ್ರಾನ್ಸ್ಫರ್ ಮಾಡಿ ಹೋಗ್ಬೇಕು, ಅಂದ್ರೆ ಚೇಂಜ್ ಮಾಡಿ ಹೋಗ್ಬೇಕು. ಹಾಗಾಗಿ ಬೆಳಗಿನ ಜಾವನೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡ್ಕೊಂಡೈತೆಲ್ಲ ಮುಗೀತು. ಇವಾಗ ದೀಪ ಎಲ್ಲ ಹಚ್ಕೊಂತಾ ಇದ್ದೀನಿ. ದೀಪ ಹಚ್ಕೊಂಡು ಬೆಳಗಿನ ಜಾವ ಪೂಜೆ ಮಾಡಿದ್ರೆ ಅದೇನೋ ಮನ್ಸಿಗೆ ಒಂಥರ ತೃಪ್ತಿ ಅನ್ಸುತ್ತೆ. ಪೂಜೆ ಮಾಡಿ ಎಲ್ಲರೂ ಹೊರಗಡೆ ಹೋದ್ರೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ನಮ್ಮನೆ ದೇವ್ರು ಪ್ರಶಾಂತವಾಗಿ ಕಾಣಿಸ್ತಾ ಇರುತ್ತೆ. ಗೊರವನಹಳ್ಳಿಗೆ ನಾನು ಡೈಲಿ ಅರ್ಕೆ ಕಾಸು ಅನ್ನೋದು ಇಡ್ತಾ ಇರ್ತೀನಿ. ಡೈಲಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಅರ್ಕೆ ಕಾಸು ಇಡ್ತಾ ಇದ್ದೀನಿ. ಅದನ್ನ ಅರ್ಕೆ ಕಾಸು ಕೊಡೋದು ಇತ್ತು. ಅದನ್ನೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ನಾವು ಲಕ್ಕಿ ಏನಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿದ ತಕ್ಷಣ ನಾನು ಆಕ್ಚುಲಿ ಒಂದು ಬಸ್ಸು ಮತ್ತೆ ಒಂದು ಆಟೋ ಚೇಂಜ್ ಮಾಡ್ಕೋಬೇಕಾಗಿತ್ತು. ಬಟ್ ನಮ್ ಲಕ್ಕಿಗೆ ಡೈರೆಕ್ಟ್ ಗೊರವನಹಳ್ಳಿಗೆನೆ ನಮ್ಗೆ ಒಂದು ಪ್ರೈವೇಟ್ ಬಸ್ ಸಿಕ್ತು. ಜಸ್ಟ್ 80 rupees ಅಲ್ಲಿ ನಾವು ಗೊರವನಹಳ್ಳಿ ಗೇಟ್ ಹೋಗಿ ತಲುಪಿದ್ವಿ. ಅಲ್ಲಿಂದ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ಅಲ್ಲಿಂದ ತಾಯಿಗೆ ಸೀರೆ ಆಗಿರ್ಬೋದು, ಮಡ್ಲಕ್ಕಿ ಆಗಿರ್ಬೋದು, ಅರ್ಶಿನ ಕುಂಕುಮ ಹೂವ, ಇಲ್ಲಿನ ಸ್ಪೆಷಲ್ ಕಮಲ್ದ ಹೂವ ಇದೆಯಲ್ಲ, ಅದ್ರ ಸ್ಪೆಷಾಲಿಟಿನೇ ಬೇರೆ. ಅದನ್ನೆಲ್ಲ ತಗೊಂಡು ನಾನು ಅಪ್ಪ ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಅಂತೂ ಈಗೀಗ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ. ನಾವೆಲ್ಲ ಬರ್ಬೇಕಾದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ನಡೀತಾ ಇತ್ತು. ತಾಯಿ ಪವಾಡ ಅಂತೂ ತುಂಬಾನೇ ಶ್ರೇಷ್ಠವಾದದ್ದು. ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈ ಕಮಲ್ದ ಹೂವ ಅಂತೂ ನನಗೆ ಪರ್ಸನಲ್ ಫೇವ್ರೇಟ್. ಇಲ್ಲಿ ಹೋದವರು ಕಮಲ್ದ ಹೂವ ಕುಡ್ದೆ ಯಾರು ಬರಲ್ಲ. ಅದಾದ್ಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಸೀರೆ ತಗೊಂಡಿದ್ವಲ್ಲ, ಅದಕ್ಕೆ ಬಿಲ್ ಹಾಕ್ಬಿಟ್ಟು ಕೊಡ್ತಾರೆ. ಮೊದ್ಲೆಲ್ಲ ಇರ್ಲಿಲ್ಲ. ಇವಾಗೆಲ್ಲ ಬಿಲ್ ಹಾಕ್ಬಿಟ್ಟು ಕೊಡ್ತಾರೆ. ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಲಕ್ಷ್ಮೀ ವಿಗ್ರಹದ ಹತ್ರ ಮಡ್ಲಕ್ಕಿ ಸೀರೆ ಏನಿರುತ್ತೆ ಅದನ್ನೆಲ್ಲ ತಗೊಂತಾರೆ. ಅಲ್ಲೇ ಪೂಜೆ ಮಾಡಿ ಕೊಡ್ತಾರೆ. ಏನಾದ್ರು ತುಲಾಭಾರ ಮಾಡ್ಸೋದಿದ್ರೆ ಇಲ್ಲಿ ಸೈಡ್ ಅಲ್ಲಿ ಮಾಡಿಸ್ಕೊಂತಾರೆ. ನಾವು ಮುಂಚೆ ಹೋದಾಗ ಇಲ್ಲೆಲ್ಲ ಕಾಯಿತು. ಇವಾಗಂತೂ ಲೈಕ್ ವೈಕುಂಠ ಫುಲ್ ಗೋಲ್ಡ್ ಅಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಇದೇ ಲಕ್ಷ್ಮೀ ದೇವರ ಮೂಲ ವಿಗ್ರಹ ಅದೇನೆ. ಇದು ಮಾನವ ನಿರ್ಮಿತ ವಿಗ್ರಹ. ಅದು ಕಮಲಮ್ಮ ಅವರು ಇದ್ದಂತ ಕಾಲದಿಂದನೂ ಇದ್ದಂತ ವಿಗ್ರಹ ಅದು ಮೇಲ್ಗಡೆ ಇರೋದು. ನಾವು ಹೋದ್ವಿ. ಈ ವಿಡಿಯೋ ನೋಡ್ತಾ ನೀವು ಕೂಡ ಶುಕ್ರವಾರ ಆ ತಾಯಿ ಲಕ್ಷ್ಮೀ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ಆ ತಾಯಿ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ನಾವು ತಂದಿರೋ ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಬಿಟ್ಟು ಕುಂಕುಮಾರ್ಚನೆನ ಮಾಡಿಸ್ತಾ ಇದೀವಿ ನಮ್ಮ ಮಗನ ಹೆಸರಲ್ಲಿ. ನೀವು ಕೂಡ ವಿಡಿಯೋನ ನೋಡಿ. ಅಪ್ಪ ಅಮ್ಮನ ಜೊತೆ ಒಂದು ತಾಯಿ ಒಂದು ಒಳ್ಳೆ ದರ್ಶನ ಆಯ್ತು. ವಿಡಿಯೋ ಅಲೋ ಇರ್ಲಿಲ್ಲ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ. ನಾವು ಹೋದಾಗ ಜನ ತುಂಬಾನೇ ಕಡಿಮೆ ಇದ್ರು. ರಶ್ ಏನು ಇರ್ಲಿಲ್ಲ. ದೇವ್ರಿಗೆ ಈಗಿನ್ನು ಅಲ್ಲಿ ಪುರೋಹಿತರು ದೇವ್ರಿಗೆ ಅಕ್ಕಪಕ್ಕದಲ್ಲೆಲ್ಲ ಹೂವು ಹಾಕ್ಬಿಟ್ಟು ಅಲಂಕಾರ ಮಾಡ್ತಿದ್ರು. ಹಾಗಾಗಿ ನಾವು ಅಪ್ಪ ಅಮ್ಮ ಎಲ್ಲ ನಿಂತ್ಕೊಂಡು ತಾಯಿಗೆ ಅಲಂಕಾರ ಮಾಡೋದನ್ನ ನೋಡ್ಕೊಂಡು ನಿಂತಿದ್ವಿ. ನಾವು ಕೂಡ ನೋಡಿ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಆಯ್ತು.
ಅಲ್ಲಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ನನ್ನ ಮಗ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿತ್ತು, ಅವನು ಅಂಟದ್ಮೇಲೆ ಫಸ್ಟ್ ಟೈಮ್ ನಾನು ಗೋವಿನಹಳ್ಳಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿತ್ತು. ಅದಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಹೊರಗಡೆ ಬಂದು ಹೊರಗಡೆ ಅಲ್ಲಿ ಹಳ್ಳಿ ಮರ ಎಲ್ಲ ಇದೆ. ಆಮೇಲೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಾಗಾಗಿ ಅಲ್ಲಿ ಪಾಪನ ಕರ್ಕೊಂಡು ನಮ್ಮಪ್ಪ ಹೋಗ್ತಾ ಇದ್ದಾರೆ. ನಿಮ್ಮಪ್ಪ ಈ ತರ ಏನಾದ್ರು ಹೊರಗಡೆ ಬಂದ್ರೆ ನಮ್ಮಪ್ಪ ನನ್ಗೆ ನನ್ನ ಮಗನ ಎತ್ಕೊಳ್ಳೋಂಥದ್ದು ಯಾವುದೇ ಟೆನ್ಷನ್ ಇರಲ್ಲ, ಎಲ್ಲರ ಅಪ್ಪರೇ ಹ್ಯಾಂಡ್ಲ್ ಮಾಡ್ತಾರೆ. ಹಾಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿ ಹಳ್ಳಿ ಮರ ಕೂಡ ಇರುತ್ತೆ. ಅಲ್ಲೇನಾದ್ರು ಆ ಮದ್ವೆ ಆಗ್ದಿಲ್ದವರು ಅಥವಾ ಮಕ್ಳಾಗದೆ ಇರೋರು ಅವರೆಲ್ಲ ಹರಕೆ ಕಟ್ಕೊಂತಾರೆ. ಒಂದು ಬ್ಲೌಸ್ ಪೀಸು, ಅದಕ್ಕೆ ಒಂದು ಬಳೆ ಎಲ್ಲ ಇರುತ್ತೆ. ಸೊ ಅದನ್ನ ಮರಕ್ಕೆ ಕಟ್ಟಬೇಕು. ಆ ತರ ಕಟ್ಟೋದ ಹರಕೆ ಎಲ್ಲ ತೀರ್ಸೋದಿದೆ. ಸೊ ಅದಾದ್ಮೇಲೆ ಇಲ್ಲಿ ಸೊ ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋದು ಏನ್ ಹೇಳಿ, ಸೊ ಅರಿಶಿನ ಕುಂಕುಮ. ಅದು ಗೋರನಹಳ್ಳಿ ಲಕ್ಷ್ಮೀ ಕ್ಷೇತ್ರಕ್ಕೆ ಹೋದ್ಮೇಲೆ ಸೊ ಅರಿಶಿನ ಕುಂಕುಮ ಇಲ್ಲದೆ ನಡೆಯುತ್ತಾ. ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋದೇ ಅರಿಶಿನ ಕುಂಕುಮ. ಅಲ್ಲಂತೂ ಒಂದು ದೊಡ್ಡ ಬ್ರೇಷನಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಅರಿಶಿನ ಕುಂಕುಮ ಸೊ ಯಾವಾಗ್ಲೂ ಒಂದ್ ಹೆಣ್ಣು ಕೇಳ್ಕೊಳ್ಳೋದೆ ಯಾವಾಗ್ಲೂ ಮುತ್ತೈದೆ ಆಗಿ ಅರಿಶಿನ ಕುಂಕುಮ ಇಟ್ಕೊಳ್ಳೋ ತರ ಇರ್ಲಿ ಅಂತ. ಸೊ ಅದನ್ನ ಇಟ್ಕೊಂಡಾದ್ಮೇಲೆ ನಾನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇನು ಜನ ಇರ್ಲಿಲ್ಲ. ನಾವು ಪಾಪ ಹೆಸರಲ್ಲಿ ಸೊ ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು. ಸೊ ಇಲ್ಲೂ ಕೂಡ ಪ್ರಶಾಂತವಾಗಿ ದರ್ಶನ ಆಯ್ತು. ಸೊ ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯ್ತು. ದೇವ್ರನ್ನಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ದೇವ್ರು ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ. ನಾವು ಇಲ್ಲೂ ಕೂಡ ಮಂಗಳಾರತಿ ಎಲ್ಲ ತಗೊಂಡು ಸೊ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇಲ್ಲಿಂದನೂ ಕೂಡ ನಾವು ಇನ್ನೊಂದು ಪ್ಲೇಸಿಗೆ ಹೊರಟ್ವಿ. ರುದ್ರಾಕ್ಷಿ, ಸ್ಫಟಿಕಮಣಿ, ಆ ದೇವ್ ವಿಗ್ರಹ, ಸೊ ಕಾಮಧೇನು ವಿಗ್ರಹ ಆಗಿರ್ಬೋದು, ಸೊ ಕುಬೇರನ್ ವಿಗ್ರಹ ಎಲ್ಲ ಆಗಿರ್ಬೋದು. ಸೊ ಅದೆಲ್ಲ ನೋಡ್ಕೊಂಡು ಸೊ ಮತ್ತೆ ಇನ್ನೊಂದು ನಿಮ್ಮನ್ನ ಸ್ಪೆಷಲ್ ಜಾಗ ಕಳಿಸ್ತೀನಿ. ಈ ಜಾಗಕ್ಕೆ ಸ್ವಲ್ಪ ಜನ ಯಾರು ಹೋಗಲ್ಲ. ಈ ಜಾಗ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಸೊ ಲಕ್ಷ್ಮೀ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ ನೋಡ್ಕೊಬಿಟ್ಟು ಕೆಲವೊಬ್ರು ಜನ ವಾಪಸ್ ಬರ್ತಾರೆ. ಸೊ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಈ ನಾಗರಿಕಲ್ಲು ಇದೇನಿದೆ, ಸೊ ಕಮಲಮ್ಮ ಅವರು ಪೂಜೆ ಮಾಡ್ತಿದ್ದಂತ ಟೈಮಲ್ಲಿ ಸೊ ಅವ್ರಿಗೆ ಒಂದು ಹಾವು ಪ್ರತ್ಯಕ್ಷವಾಗಿ ಕಾಣಿಸದಂತೆ ಅವರು ಅದನ್ನ ಬಂದಿದ ತಕ್ಷಣ ಅವರು ಪೂಜೆನ ಪ್ರಾರಂಭ ಮಾಡ್ತಿದ್ರಂತೆ. ಅದು ಒಂದಿನ ತಡವಾಗಿ ಬಂದಿದ್ದ ಕಾರಣ ಕಮಲಮ್ಮ ಅವರು ನೀನು ಇಲ್ಲೇ ನೆಲೆಸು ಅಂತ ಹೇಳಿ ಸೊ ಅವ್ರಿಗೆ ಹೇಳಿದ ಕಾರಣ ಹಾಗಾಗಿ ಅಲ್ಲಿ ನಾಗರ ದೇವರು ಸೊ ಅಲ್ಲೇ ನೆಲೆಸಿದೆ. ಅಲ್ಲಿ ಒಂದು ಯಲ್ಲಮ್ಮ ತಾಯಿ ದೇವಸ್ಥಾನ ಕೂಡ ಇದೆ. ಅದ್ರ ಹಿಂದೆ ಇದನ್ನ ಲಕ್ಷ್ಮೀ ಪಾದ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಲಕ್ಷ್ಮೀ ಪಾದ ಇದೆ, ಶಂಕು ಚಕ್ರ ಎಲ್ಲ ಇದೆ. ನಾವು ಇಲ್ಲಿಗೆ ಹೋದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಹೋಗದೆ ಬರಲ್ಲ. ಸೊ ನಮ್ಮಮ್ಮ ಏನ್ ಹೇಳ್ತಾರೆ ಅಂದ್ರೆ ದೇವಸ್ಥಾನದಲ್ಲಿರೋ ಪ್ರತಿಯೊಂದು ದೇವರಿಗೂ ನಾವು ಕೈ ಮುಗಿಬೇಕು, ಪ್ರತಿಯೊಂದು ದೇವರಲ್ಲೂ ಒಂದು ಶಕ್ತಿ ಇರುತ್ತೆ. ಸೊ ಕೈ ಮುಗ್ದೆ ಬರ್ಬೇಕು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನಾವು ಡ್ಯಾಮ್ ಕಡೆಗೆ ಬಂದ್ವಿ. ಸೊ ಈ ಡ್ಯಾಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಸಖತ್ ನೀರಿತ್ತು. ಸಮ್ಟೈಮ್ಸ್ ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಇರತ್ತಂತೆ, ಬಟ್ ನಾವು ಹೋದಾಗ ಯಾವುದೇ ಬೋಟಿಂಗ್ ಫೆಸಿಲಿಟಿ ಏನೂ ಇರಲಿಲ್ಲ. ಹಾಗೆ ನೋಡ್ಕೊಂಡು ಬಂದ್ವಿ. ಡ್ಯಾಮ್ನೆಲ್ಲ ನೋಡ್ಕೊಂಡು ಹಾಗೆ ಅದ್ರ ಪಕ್ಕದಲ್ಲೇ ತುಂಬಾ ಅಂಗಡಿಗಳಿರುತ್ತೆ. ಸೊ ಅಲ್ಲಿಗೆ ಹೋದ್ವಿ. ಇಲ್ಲಂತೂ ವೀಕೆಂಡ್ಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ, ಜನ ಕಾಲ್ ಇಡಕ್ಕೂ ಜನ ಇರಲ್ಲ. ಇವತ್ತು ಸ್ವಲ್ಪ ಕಡಿಮೆ ಇದ್ರು. ನಾವು ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಅಂಗಡಿಲಿ ಚುರ್ಮುರಿ, ಸೊ ಕಬ್ಬಿನ ಹಾಲು ಎಲ್ಲ ಕುಡ್ಕೊಂಡು ಅಪ್ಪ ಅಮ್ಮ ಎಲ್ಲ ಒಂದು ½ ಅವರ್ ಕುತ್ಕೊಂಡು ಎಲ್ಲ ರೆಸ್ಟ್ ಮಾಡಿದ್ವಿ. ನನ್ನ ಮಗ ಅಂತ ಅಜ್ಜಿ ತಾತನ ಜೊತೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಆಟ ಆಡ್ತಾನೆ. ಅವನಿಗೆ ಅವ್ರ ತಾತ ಅಂದ್ರೆ ಸಖತ್ ಫೇವ್ರೇಟು. ನಾವ್ ಅಲ್ಲೂ ಕುತ್ಕೊಂಡು ಎಲ್ಲ ತಿನ್ಕೊಂಡು ಅದಾದ್ಮೇಲೆ ಊಟ ಮಾಡೋದಕ್ಕೆ ಅಂತ ಹೇಳಿ ಮಹಾಲಕ್ಷ್ಮಿ ದಾಸೋಹಕ್ಕೆ ಹೋದ್ವಿ. ಇದು ರೀಸೆಂಟ್ ಆಗಿ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಲಕ್ಷಾಂತರ ಜನಕ್ಕೆ ಇಲ್ಲಿ ದಾಸೋಹ ನಡೆಯುತ್ತೆ. ಸೊ ಎಲ್ಲ ಫೆಸಿಲಿಟೀಸ್ ಅಲ್ಲೇ, ತಟ್ಟೆ ಲೋಟ ಎಲ್ಲ ನಾವೇ ತಗೊಂಡು ಹೋಗ್ಬೇಕು. ನಮ್ಮ ಅಮ್ಮ ಪಾಪ ಇಟ್ಕೊಂಡಿದ್ರು ಅಂತ ನಾನು ತಗೊಂಡು ಹೋದೆ. ಅದಾದ್ಮೇಲೆ ಊಟ ಬಡಿಸಿದ್ರು. ಸಿಂಪಲ್ ಊಟ, ಅನ್ನ ಸಾರು ಪಾಯಸ, ಸೊ ದೇವ್ರ ಪ್ರಸಾದ ಅಬ್ಸಲ್ಯೂಟ್ಲಿ ಸೂಪರ್ ಆಗಿತ್ತು. ನಾವು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನ್ನ ಮಗ
ಅಲ್ಲೇ ಆಟ ಆಡ್ತಿದ್ದ. ಸೊ ಇಲ್ಲಿನ ಚೇರ್ಗಳ ಸ್ಪೆಷಾಲಿಟಿ, ಸೊ ಇಲ್ಲಿ ಚೇರ್ ಎಳೆಯೋದು ಎತ್ಕೊಳ್ಳೋದು ಅದೆಲ್ಲ ಜಂಜಾಟ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಈ ತರ ವೀಲ್ಸ್ ಎಲ್ಲ ತಿರುಗ್ತಿತ್ತಲ್ಲ, ನನ್ನ ಮಗ ಅಂತೂ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಸೊ ಕುದ್ಬಿಟ್ಟು ಆದ್ಮೇಲೆ ಈ ತರ ಚೇರ್ನ ಎದ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ಊಟ ಮಾಡ್ಬೇಕು ಅಂದ್ರೆ ಸೊ ಅದನ್ನ ಡೌನ್ ಮಾಡ್ಕೋಬಹುದು. ಅಲ್ಲೇ ನನ್ನ ಮಗ ಸ್ವಲ್ಪ ಆಟ ಆಡ್ಕೊಂಡ. ಅದಾದ್ಮೇಲೆ ನಾವು ಕಮಲಮ್ಮ ಅವರ ದೇವಸ್ಥಾನದ ಹತ್ರ ಹೋದ್ವಿ. ಕಮಲಮ್ಮ ಅವರು ಸೊ ಅವ್ರು ಅವತ್ತಿನ ಕಾಲದಿಂದನೂ ಮದ್ವೆ ಆಗದಿರೋ ಹೆಣ್ಮಕ್ಳಿಗೆ ಕರಿಮಣಿ ಕೊಡೋದಾಗಿರ್ಬೋದು, ಅಥವಾ ಲಕ್ಷ್ಮಿ ತಾಳಿ ಕೊಡೋದಾಗಿರ್ಬೋದು. ಸೊ ಈ ತರ ಪೂಜೆ ಇಲ್ಲೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಇಲ್ಲೆಲ್ಲ ತುಂಬಾ ಸ್ಪೆಷಾಲಿಟಿ. ಇಲ್ಲಿ ಮದ್ವೆ ಆಗದಿದ್ದೋನೆಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಸೊ ಇಲ್ಲಿ ಕೂರಿಸಿ ಅವ್ರ ಮುಂದೆ ಪೂಜೆ ಮಾಡಿಸಿ ತಾಳಿ ಕೊಡೋಂಥದ್ದಾಗಿರ್ಬೋದು, ಕರಿಮಣಿ ಹವಳ ಸೊ ಆ ಥರದನ್ನೆಲ್ಲ ಇಲ್ಲಿ ಕೊಡ್ತಾರೆ. ನಾವು ಕೂಡ ಹೋಗಿ ಪೂಜೆ ಮಾಡಿಸಿದ್ವಿ. ಸೊ ಮಾಘ ಮಾಸ ಸ್ಟಾರ್ಟ್ ಆಗ್ತಿರೋ ಪ್ರಯುಕ್ತ ಅಲ್ಲಿ ಒಂದು ದಾರ ಹೂವ ಮತ್ತೆ ದಾರ ಮತ್ತೆ ತಾಳಿ ಎಲ್ಲ ಕೊಡ್ತಾ ಇದ್ರು. ಸೊ ನಾವು ಕೂಡ ಈಸ್ಕೊಂಡು ಬಂದ್ವಿ. ಅದಾದ್ಮೇಲೆ ನನ್ನ ಮಗ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಇಲ್ಲಿಂದ ಬರಲ್ಲ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತವನೆ. ಅಲ್ಲಿಂದ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಸೊ ಜನ ಕಡಿಮೆ ಇದ್ದಿದ್ರಿಂದ ತುಂಬಾ ಮನಸ್ಸಿಗೆ ತೃಪ್ತಿ ಆಗೋ ಥರ ಪೀಸ್ಫುಲ್ ಆಗಿ ದರ್ಶನ ಆಯ್ತು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಅಲ್ಲಿಂದ ಆಟೋ ಇಟ್ಕೊಂಡು ನಾವಿವಾಗ ಕೋಟ್ಕೆರೆಗೆ ಹೊರಟ್ವಿ. ಇಲ್ಲಿಂದ ಆಟೋನೇ ಸಿಗೋದು, ಯಾವುದೇ ಬಸ್ ಎಲ್ಲ ಏನೂ ಸಿಗಲ್ಲ. ಅಲ್ಲಿಂದ ಅಪ್ಪ ಅಮ್ಮ ನಾನು ಸೊ ಎಲ್ಲರೂ ಊರಿಗೆ ಹೊರಟ್ವಿ. ಅಲ್ಲಿಂದ ಸೊ ಕೊಟ್ಕೆರೆಗೆ ಹೋದ್ವಿ. ಕೊಟ್ಕೆರೆ ಬಸ್ಸಿಂದ ಸೊ ಅಲ್ಲಿಂದ 13 ಬಸ್ಸಿಗೆ ಇನ್ನೂ ಒಂದು ಬಸ್ ಚೇಂಜ್ ಮಾಡ್ಬೇಕು. ನನ್ನ ಮಗ ಬಸ್ ಸ್ಟ್ಯಾಂಡ್ ಅಲ್ಲಂತೂ ಒಂದು ತೀಟೆ ಇದ್ದೇ ಇರತ್ತೆ. ಅಲ್ಲಿಂದ ಕೂಡ ಬಸ್ ಸಿಕ್ತು. ಅದಾದ್ಮೇಲೆ ಆ ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನನ್ನ ಮಗ ಅಂತ ಅವರಪ್ಪ ತುಂಬಾ ದಿನ ಆಗಿದ್ದು ನಾನು ಊರಿಗೆ ಹೋಗಿ ನಮ್ಮ ಅಪ್ಪನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ನನ್ನ ಮಗ ನಮ್ಮ ಅಪ್ಪನ ಫೋನ್ ಹಿಡ್ಕೊಂಡು ಅವ್ರಿಗೆಲ್ಲ ಫೋನ್ ಮಾಡೋದಂತೆ, ಏನ್ ಮಾಡ್ತಿದ್ದೀರಾ ಹೆಂಗೆ ಅಂತೆಲ್ಲ ಕೇಳೋ ತರ ಎಲ್ಲ ಆಕ್ಷನ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದ. ನನ್ನ ಮಗನ ಊರಿಗೆ ಕರ್ಕೊಂಡೋದ್ರೆ ಸೊ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ. ನಾಳೆ ಜಾತ್ರೆ ಇತ್ತು. ಸೊ ಹಾಗಾಗಿ ಇವತ್ತು ಹಾಗೆ ಗೊರವನಹಳ್ಳಿಗೆಲ್ಲ ಹೋಗಿ ಸೊ ಊರಿಗೆ ಕೂಡ ಹೋಗಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಮುಖಾಂತರ ಸೊ ನಿಮಗೂ ಕೂಡ ನಾನು ತಾಯಿನ ದರ್ಶನ ಮಾಡಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಸೊ ನನ್ನ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.